ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಿಯ. ಧೀರೆ ಮೀರಾ ಒಂದು ಅಚಲಚೇತನದ ಕತೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಮೀರಾ ಎಂಬ ಹುಡುಗಿ ಬೆಳೆಯುತ್ತಿದ್ದಳು. ಅವಳು ಚಿಕ್ಕವಳಿದ್ದಾಗಲೇ ಮನೆಯ ಜವಾಬ್ದಾರಿಗಳು ಅವಳ ಹೆಗಲ ಮೇಲೆ ಬಿದ್ದವು. ತನ್ನ ಆಟ ಪಾಠಗಳನ್ನು ಬದಿಗೊತ್ತಿ ತನ್ನ ತಮ್ಮ ಮಂಜು ಮತ್ತು ತಂಗಿಯ ಆರೈಕೆಯಲ್ಲಿ ಅವಳು ಸಂತೋಷವನ್ನು ಕಂಡುಕೊಂಡಳು. ಅವಳ ಬಾಲ್ಯವು ಬರೀ ಆಟದ್ದಾಗಿರಲಿಲ್ಲ, ಅದು ಕರ್ತವ್ಯದ ಹಾದಿಯಾಗಿತ್ತು. ಮೀರಾಳಿಗೆ ಓದಬೇಕೆಂಬ ಹಂಬಲವಿತ್ತು, ಆದರೆ ತನ್ನ ತಂದೆ ಕೇಶವ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಅವಳು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದಳು. ನನ್ನ ಕನಸುಗಳಿಗಿಂತ ನನ್ನ ಕುಟುಂಬದ ಹಸಿವು ಮುಖ್ಯ ಎಂದು ಅವಳು ಅಂದುಕೊಂಡಳು. ಅವಳ ತ್ಯಾಗವು ಆ ಮನೆಯ ಭದ್ರ ಬುನಾದಿಯಾಗಿತ್ತು. ಕಾಲ ಉರುಳಿತು. ಮೀರಾಗೆ ರವಿಯೊಂದಿಗೆ ಮದುವೆಯಾಯಿತು. ಹೊಸ ಮನೆ, ಹೊಸ ಜವಾಬ್ದಾರಿಗಳು ಅವಳನ್ನು ಎದುರಿಸಿದವು. ಗಂಡನ ಮನೆಯ ಕಷ್ಟ ಕಾರ್ಪಣ್ಯಗಳನ್ನು ಅವಳು ಕಿರುನಗೆಯಿಂದಲೇ ಸ್ವೀಕರಿಸಿದಳು. ರವಿ ಕೂಡ ಮೀರಾಳ ಕಠಿಣ ಪರಿಶ್ರಮ ಮತ್ತು ಪ್ರೀತಿಯನ್ನು ಕಂಡು ಬೆರಗಾದನು. ಮೀರಾಳಿಗೆ ಒಂದು ದೊಡ್ಡ ಕನಸಿತ್ತು, ತನ್ನದೇ ಆದ ಒಂದು ಸುಭದ್ರವಾದ ಮನೆಯನ್ನು ಕಟ್ಟಿಸುವುದು. ಇದಕ್ಕಾಗಿ ಅವಳು ಮತ್ತು ರವಿ ಹಗಲಿರುಳು ಶ್ರಮಿಸಿದರು. ಪ್ರತಿಯೊಂದು ರೂಪಾಯಿಯನ್ನು ಕೂಡಿಟ್ಟು ಮಿತವ್ಯಯದ ಜೀವನ ನಡೆಸಿದರು. ಅವಳ ದೃಢ ಸಂಕಲ್ಪಕ್ಕೆ ಸೋಲೆಂಬುದೇ ಇರಲಿಲ್ಲ. ಅಂತಿಮವಾಗಿ ಮೀರಾಳ ಕನಸಿನ ಮನೆ ಸಿದ್ಧವಾಯಿತು. ಅವಳು ಆ ಮನೆಯ ಪ್ರತಿಯೊಂದು ಇಟ್ಟಿಗೆಯಲ್ಲೂ ತನ್ನ ಬೆವರನ್ನು ಸುರಿಸಿದಳು. ಗೃಹ ಪ್ರವೇಶದ ದಿನ ತನ್ನ ಮಗಳು ಅನನ್ಯಾಳ ಕೈ ಹಿಡಿದು ಮನೆಯೊಳಗೆ ಕಾಲಿಟ್ಟಾಗ ಅವಳ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತ್ತು. ಆದರೆ ಜೀವನವು ಅವಳಿಗೆ ಮತ್ತೊಂದು ದೊಡ್ಡ ಪರೀಕ್ಷೆಯನ್ನು ಒಡ್ಡಿತ್ತು. ಮೀರಾಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಈ ಸುದ್ದಿ ಕೇಳಿ ಕುಟುಂಬವೇ ಕುಸಿದು ಹೋಯಿತು. ಆದರೆ ಮೀರಾ ಧೃತಿಗೆಡಲಿಲ್ಲ. ನಾನು ನನ್ನ ಕುಟುಂಬಕ್ಕಾಗಿ ಬದುಕಬೇಕು, ಈ ಕಾಯಿಲೆಯನ್ನು ಸೋಲಿಸಬೇಕು ಎಂದು ಅವಳು ದೃಢವಾಗಿ ನಿರ್ಧರಿಸಿದಳು. ಶಸ್ತ್ರಚಿಕಿತ್ಸೆಯ ದಿನ ಹತ್ತಿರ ಬಂದಿತು. ಮೀರಾ ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗುವ ಮುನ್ನ ತನ್ನ ಪತಿ ರವಿಯ ಕೈ ಹಿಡಿದು, ನನ್ನನ್ನು ನಂಬು, ನಾನು ಆರೋಗ್ಯವಾಗಿ ಮರಳಿ ಬರುತ್ತೇನೆ ಎಂದು ಭರವಸೆ ನೀಡಿದಳು. ಅವಳ ಧೈರ್ಯವನ್ನು ಕಂಡು ಅಲ್ಲಿದ್ದ ವೈದ್ಯರೇ ಬೆರಗಾದರು. ಶಸ್ತ್ರಚಿಕಿತ್ಸೆ ಮುಗಿಯಿತು, ಆದರೆ ಚೇತರಿಕೆಯ ಹಾದಿ ಸುಲಭವಾಗಿರಲಿಲ್ಲ. ಕೀಮೋಥೆರಪಿಯಿಂದಾಗಿ ಅವಳ ಕೂದಲು ಉದುರಿತ್ತು, ದೇಹ ಬಲಹೀನವಾಗಿತ್ತು. ಆದರೂ ಅವಳು ಕಿಟಕಿ ಪಕ್ಕ ಕುಳಿತು ಹಕ್ಕಿಗಳ ಹಾಡನ್ನು ಕೇಳುತ್ತಾ ತನ್ನೊಳಗೆ ಚೈತನ್ಯವನ್ನು ತುಂಬಿಕೊಳ್ಳುತ್ತಿದ್ದಳು. ರವಿ ಅವಳ ಪ್ರತಿ ಹೆಜ್ಜೆಯಲ್ಲೂ ನೆರಳಾಗಿ ನಿಂತನು. ತಿಂಗಳುಗಳು ಕಳೆದಂತೆ ಮೀರಾ ನಿಧಾನವಾಗಿ ಗುಣಮುಖಳಾದಳು. ಅವಳು ತನ್ನ ಮಗಳು ಅನನ್ಯಾಳೊಂದಿಗೆ ಮತ್ತೆ ಹಳೆಯ ದಿನಗಳಂತೆ ಸಮಯ ಕಳೆಯಲಾರಂಭಿಸಿದಳು. ಸಾವನ್ನು ಹತ್ತಿರದಿಂದ ಕಂಡಿದ್ದ ಅವಳಿಗೆ ಜೀವನದ ಪ್ರತಿ ಕ್ಷಣವೂ ಅಮೂಲ್ಯವಾಗಿ ಕಂಡಿತು. ಅವಳ ಅಚಲವಾದ ಧೈರ್ಯವೇ ಅವಳಿಗೆ ಮರುಜೀವ ನೀಡಿತ್ತು. ಇಂದು ಮೀರಾ ಕೇವಲ ಒಬ್ಬ ಮಹಿಳೆಯಲ್ಲ, ಅವಳು ಸಾವಿರಾರು ಜನರಿಗೆ ಸ್ಫೂರ್ತಿ. ಕಷ್ಟಗಳು ಬಂದಾಗ ಹೆದರಿ ಓಡುವ ಬದಲು ಅವುಗಳನ್ನು ಎದುರಿಸಿ ನಿಲ್ಲುವ ಕಲೆಯನ್ನು ಅವಳು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ. ತನ್ನ ಮನೆಯ ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಾ ಅವಳು ಇಂದಿಗೂ ನಗುನಗುತ್ತಾ ಬದುಕುತ್ತಿದ್ದಾಳೆ. ಧೈರ್ಯವೆಂದರೆ ಭಯವಿಲ್ಲದಿರುವುದಲ್ಲ, ಭಯವಿದ್ದರೂ ಅದನ್ನು ಮೆಟ್ಟಿ ನಿಂತು ಮುನ್ನಡೆಯುವುದು ಎಂದು ಮೀರಾ ತನ್ನ ಮಗಳಿಗೆ ಕಲಿಸಿದಳು. ಬಾಲ್ಯದ ತ್ಯಾಗದಿಂದ ಹಿಡಿದು ಕ್ಯಾನ್ಸರ್ ವಿರುದ್ಧದ ಹೋರಾಟದವರೆಗೆ ಅವಳ ಜೀವನವು ಒಂದು ಮಹಾಕಾವ್ಯದಂತಿತ್ತು. ಸಂಜೆಯ ಸೂರ್ಯನ ಬೆಳಕು ಮೀರಾಳ ಮನೆಯ ಮೇಲೆ ಬೀಳುತ್ತಿದ್ದಾಗ ಅವಳು ತನ್ನ ಮನೆಯ ಬಾಲ್ಕನಿಯಲ್ಲಿ ಒಂಟಿಯಾಗಿ ನಿಂತಿದ್ದಳು. ತನ್ನ ಹಿಂದಿನ ಹಾದಿಯನ್ನು ನೆನೆದಾಗ ಅವಳಿಗೆ ಅನಿಸಿದ್ದು ಒಂದೇ, ಜೀವನವು ಎಷ್ಟು ಕಠಿಣವಾಗಿದ್ದರೂ ಮನಸ್ಸಿನ ಶಕ್ತಿ ಎಲ್ಲವನ್ನೂ ಗೆಲ್ಲಬಲ್ಲದು. ಎಸ್ ಡಿಯರ್ ಫ್ರೆಂಡ್ಸ್, ಈ ಒಂದು ಸ್ಫೂರ್ತಿಯ ಕಥೆಯಿಂದ ನೀವು ಸಹ ಸ್ಫೂರ್ತಿ ಹೊಂದಿದ್ದರೆ ಈ ನನ್ನ ಒಂದು ಸ್ಟೋರಿ ಬುಕ್ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.